ಸ್ಯಾಂಡಲ್ವುಡ್ ಪಾಲಿಗೆ ಇವತ್ತು ಡಬಲ್ ಧಮಾಕ. ವರಮಹಾಲಕ್ಷ್ಮಿ ಈ ಬಾರಿ ಸ್ಯಾಂಡಲ್ವುಡ್ಗೆ ಸಾಕಷ್ಟು ಒಂದು ಗಿಫ್ಟ್ಗಳನ್ನೇ ತಂದುಕೊಟ್ಟಿದೆ. ಅದರಲ್ಲೂ 2 ಸಿನಿಮಾಗಳು ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೊಂಡಿದೆ. ಕನ್ನಡ ಚಿತ್ರಗಳ ದರ್ಬಾರ್ ನ್ಯಾಷನಲ್ ಅವಾರ್ಡ್ ನಲ್ಲಿ ಕನ್ನಡ ಸಿನಿಮಾಗೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭ್ಯವಾಗಿದೆ. ಕಾಂತಾರ ಸಿನಿಮಾಗೆ 2 ಪ್ರಶಸ್ತಿಗಳ ಗೌರವ. ಕಾಂತಾರಾಗೆ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಕಾಂತಾರದಲ್ಲಿ ಅಭಿನಯಕ್ಕೆ. ಜೊತೆಗೆ ಕಾಂತಾರ ಅತ್ಯುತ್ತಮ ಜನಪ್ರಿಯ ಸಿನಿಮಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೆಮ್ಮೆ ಇದೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅತ್ಯುತ್ತಮ ಮನೋರಂಜನಾ ಸಿನಿಮಾ ಕಾಂತಾರ. ಕನ್ನಡದ ಕೆಜಿಎಫ್ಗೆ 2 ಪ್ರಶಸ್ತಿಗಳು ಸಿಕ್ಕಿವೆ. ಒಂದು ಕೆಜಿಎಫ್ 2 ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ 2 ಚಿತ್ರ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಹೇಳಿ ಪ್ರಶಸ್ತಿ ಪಡ್ಕೊಂಡಿದೆ. ಜೊತೆಗೆ ಸಾಹಸ ವಿಭಾಗದಲ್ಲೂ ಕೂಡ ಕೆಜಿಎಫ್ 2ಗೆ ಪ್ರಶಸ್ತಿ ಲಭ್ಯವಾಗಿದೆ. ನ್ಯಾಷನಲ್ ಅವಾರ್ಡ್ ನಲ್ಲಿ ಈಗ ಕನ್ನಡ ಚಿತ್ರಗಳು ತಮ್ಮ ದರ್ಬಾರನ್ನ ಮಾಡಿವೆ. ಮನೆ ನಮ್ಮ ಜೊತೆಗೆ ಯಶ್ ಅವರ ತಾಯಿ ಪುಷ್ಪಾ ಅವರಿದ್ದಾರೆ, ಮಾತಾಡೋಣ. ಅಮ್ಮ ನಮಸ್ತೆ. ಪುಷ್ಪಾ ಅವರೇ ಅಮ್ಮ ನಮಸ್ತೆ. ನಾನ್ ಚೆನ್ನಾಗಿದ್ದೀನಮ್ಮ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಪುಷ್ಪಾ ಅವರೇ ಸಂಪತ್ತೆ ಈ ವರ್ಷ ಎಲ್ಲ ಚೆನ್ನಾಗಾಗ್ಲಿ. ಎಲ್ಲರೂ ಹೇಳಿ ಹೇಳಿ ಮಾತಾಡಿಮ್ಮ. ನೀವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಎಸ್ ಅಮ್ಮ, ನಿಮ್ಮ ಆಶೀರ್ವಾದ ಅಮ್ಮ. ಜೊತೆಗೆ ಈಗ ಯಶ್ ಸಿನಿಮಾ ಕೆಜಿಎಫ್ 2 ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಜೊತೆಗೆ ಸಾಹಸ ಪ್ರಶಸ್ತಿ, 2 ಪ್ರಶಸ್ತಿ ಸಿಕ್ಕಿದೆ. ನ್ಯಾಷನಲ್ ಅವಾರ್ಡ್ ಹೆಂಗ್ ಅನ್ಸ್ತಾ ಇದೆ ಅಮ್ಮ? ತುಂಬಾ ಖುಷಿ ಆಗ್ತಿದೆ. ಮತ್ತು ಇದಕ್ಕೆ ವಿಜಯ್ ಕಿರಣ್ ಗುರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ ಓಕೆ ನಿಜ ನಿಜ. ಯಾಕೆಂದ್ರೆ ಇದಕ್ಕಿಷ್ಟು ದೊಡ್ಡ ಬಂಡವಾಳ ಹಾಕಿ ನಮ್ಮ ಮಗನಿಗೆ ಇದ್ರಲ್ಲಿ ಒಂದು ಪಾತ್ರ ಕೊಟ್ಟು ಓಕೆ ಇಷ್ಟು ದೊಡ್ಡ ಮಟ್ಟ ಎಷ್ಟು ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವ ತಿರುಗಿ ನೋಡಂಗ್ ಮಾಡಿದಾರಲ್ಲ. ನಿಜ ಅಮ್ಮ, ನಿಜ. ಗ್ರೇಟ್. ಅವರಿಗೆ ಫಸ್ಟ್ ಧನ್ಯವಾದಗಳು ನಮ್ಮ ಕಡೆಯಿಂದ. ನಮಗೆ ಶುಭಾಶಯ ಅವ್ರಿಗೆ ಹೇಳ್ತಾ ಇದ್ದೀವಿ. ಎಸ್ ಅಮ್ಮ, ನಿಜ. ಅವರು ಮಾತಾಡಿದ್ರು ನಮ್ಮ ಜೊತೆಗೆ, ತುಂಬಾ ಖುಷಿ ಪಟ್ರು. ಹಾಗೆ ಅಮ್ಮ, ಯಶ್ ಎಲ್ಲಿದ್ದಾರೆ? ಮಾತಾಡಿದ್ರ? ವಿಶ್ ಮಾಡಿದ್ರ? ಯಶ್ ಬೆಳಿಗ್ಗೆ ನೆನ್ನೆಯಿಂದ ಸಿಕ್ಕಿಲ್ಲ, ಬಿಸಿ ಇದ್ದಾರೆ. ಅವ್ರಿಗೆ ಹಬ್ಬದ ಬಿಸಿ ಇಂಥ ಸಿನಿಮಾ ಮಾಡ್ತಿದಾರಲ್ಲ. ಕರೆಕ್ಟ್ ಕರೆಕ್ಟ್. ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ ಅನ್ಸುತ್ತೆ ಅಲ್ವಾ ಶೂಟಿಂಗ್ ಅಲ್ಲಿ? ಹೌದೌದು. ಮತ್ತೆ ನೀವು ಈ ಸಿನಿಮಾ ಗೆದ್ದಿರೋದಕ್ಕೆ ನಿಮ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಮಾ. ಇರುತ್ತಲ್ಲ ಇದರಲ್ಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಸಿನಿಮಾ ಅಮ್ಮ. ಯಾಕಂದ್ರೆ ನೋಡಿ, ನ್ಯಾಷನಲ್ ಲೆವೆಲ್ನಲ್ಲಿ 2 ಪ್ರಶಸ್ತಿ ಬಾಚಿಕೊಳ್ಳುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಯಶ್ ಅವರಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಅಲ್ವಾ ಪುಷ್ಪ ಅವ್ರ? ಹೌದು ಹೌದೌದು. ಹೀಗೆ ಮುಂದೆ ನಾವು ಕೇಳ್ಕೊಳ್ಳೋದು ಈ ಮುಖಾಂತರ ಎಲ್ಲ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಬರ್ಬೇಕು. ಒಳ್ಳೊಳ್ಳೆ ಪ್ರೊಡ್ಯೂಸರ್. ಹೌದಮ್ಮ ಹೌದಮ್ಮ, ಕರೆಕ್ಟ್ ಆಗಿ ಹೇಳಿದ್ರೆ. ಇಂಥ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕಮ್ಮ ಅಲ್ವಾ? ನಿಜ ನಿಜ ಅಮ್ಮ. ಹೌದಮ್ಮ, ನಿಜ ಅಮ್ಮ. ಎನಿವೆ ಥ್ಯಾಂಕ್ ಯು ಮಾ, ನಮ್ಮ ಜೊತೆ ಮಾತನಾಡಿದ್ರೆ. ಯಶ್ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದನೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ನೋಡಿ. ಈಗ